सैनिकांना देशाची सेवा करता यावी यासाठी केंद्र सरकारने अग्निवीर योजना राबवल्याने अनेक सैनिकांना लाभ झाला आहे, असे राज्य भाजप माजी सैनिक समितीचे सदस्य कुमार हिरेमठ म्हणाले। ते गुरुवारी सर्किट हाऊसमध्ये पत्रकार परिषदेत बोलत होते। अग्निवीर योजनेमध्ये सैनिकांना शिस्त शिकायला मिळते। अग्निवीरांबद्दल अनेक पक्षांनी आणि विरोधी पक्षांमध्ये वादविवाद झाले, मात्र 5 वर्षाच्या सेवेनंतर ते सरकारी सेवेमध्ये रुजू होऊ शकतात। शिवाय जेव्हा देश धोकादायक स्थितीत असेल तेव्हा ते देशाची सेवा करू शकतात, असे ते म्हणाले। ಉಪಸ್ಥಿತಿ ಒಳ್ಳೆಯದಾಗುತ್ತದೆ। ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ದೇಶ ಸೇವೆ ಮಾಡೋದಕ್ಕೆ ಉತ್ಸುಕರಾಗಿರ್ತಾರೆ ಅನ್ನುವಂಥದ್ದು। ಅದರ ಜೊತೆಗೆ ಕೇಂದ್ರ ಸರ್ಕಾರದಲ್ಲಿ ಈಗಾಗಲೇ ಎಲ್ಲ ಇಲಾಖೆಗಳಲ್ಲಿ 10% ರಿಸರ್ವೇಷನ್ ಕೊಟ್ಟಿದ್ದಾರೆ। ಅದರ ಜೊತೆಗೆ 4 ವರ್ಷ ಪೂರೈಸಿ ವಾಪಸ್ ಬಂದಾಗ ಅವರಿಗೆ ಒಂದು ಗ್ರಾಜುಯೇಟ್ ಸರ್ಟಿಫಿಕೇಟ್ ಕೂಡ ಅದನ್ನು ಕೊಟ್ಟಿರುತ್ತಾರೆ। ಹೊರಗಡೆ ಬಂದು ಅವನು ಒಳ್ಳೆಯ ನೌಕರಿಯನ್ನು ಕೂಡ ಹಿಡಿಯಬಹುದು, ಸಮಾಜ ಸೇವೆಯನ್ನು ಮಾಡಬಹುದು। ಅದರ ಜೊತೆಗೆ ತಾನು ಒಂದು ರೈತ ಒಳ್ಳೆಯ ಸೈನಿಕನಾಗಿ ದೇಶ ಸೇವೆ ಮಾಡಿ ಬಂದು ಒಳ್ಳೆಯ ಒಬ್ಬ ರೈತರು ಕೂಡ ಆಗಿ ಅವನು ಕೆಲಸ ಮಾಡುವಂಥದ್ದು ಮಾಡುವುದಾಗಿದೆ। ಈಗಾಗಲೇ ಇಸ್ರೇಲ್ ಆಗಿರ್ಬೋದು, ರೂಸ್ ಆಗಿರ್ಬೋದು, ಎಲ್ಲರೂ ಕೂಡ ಕಡ್ಡಾಯವಾಗಿ 4 ವರ್ಷಗಳ ಕಾಲ 5 ವರ್ಷಗಳ ಕಾಲ ದೇಶ ಸೇವೆ ಮಾಡಿದ ನಂತರ ಅವರಿಗೆ 10% ಮಾತ್ರ ವಾಪಸ್ ಬರುವಂಥ ಒಂದು ನಿಟ್ಟಿದೆ। ಅದ್ರ ಜೊತೆಗೆ USA ಆಗಿರ್ಬೋದು, UK ಆಗಿರ್ಬೋದು, ಫ್ರಾನ್ಸ್ನಲ್ಲಿ ಅವರು ಭರ್ತಿ ಮಾಡೋದಿಲ್ಲ, ಆದರೆ ಅವರಿಗೆ ಕಡ್ಡಾಯವಾಗಿ ಒಂದು ರಿಸರ್ವೇಷನ್ ಕಡ್ಡಾಯವಾಗಿ ಅವರು ದೇಶ ಸೇವೆ ಮಾಡಬೇಕನ್ನುವಂಥ ಒಂದು ನಿಟ್ಟು ಕೂಡ ಇದೆ। ಇಲ್ಲಿಯೂ ಕೂಡ ಕಡಿಮೆ ಅವಧಿಯಲ್ಲಿ ಸೇವೆ ಸಲ್ಲಿಸಿ ವಾಪಸ್ ಬರ್ಬೋದು। ಅದಕ್ಕೆ ಈ ಒಂದು ಎಲ್ಲ ನಿಟ್ಟನ್ನು ನೋಡ್ಕೊಂಡು ನಾವು ಭಾರತದಲ್ಲಿ ಕೂಡ ಈ ಒಂದು ಯೋಜನೆ ಬಂದಿದೆ। ಮಹಿಳೆಯರಿಗೆ ಅಧಿಕಾರ, ಮಹಿಳೆಯರು ಕೂಡ ಈಗ ಅಗ್ನಿವೀರಲ್ಲಿ ಇಲ್ಲಿವರೆಗೆ 4 ವರ್ಷದಲ್ಲಿ ಮಹಿಳೆಯರು ಕೂಡ 1985 ಅಭ್ಯರ್ಥಿಗಳನ್ನು ಇಲ್ಲಿವರೆಗೆ ಅವರು ಕೊಟ್ಟಿರುತ್ತಾರೆ। ದೇಶದ ಎಲ್ಲ ನಾನಾ ಭಾಗಗಳಲ್ಲಿ ಆರ್ಮಿ ಇರ್ಬೋದು, ನೇವಿ ಇರ್ಬೋದು, ಏರ್ಫೋರ್ಸ್ ಇರ್ಬೋದು, ಎಲ್ಲ ಟ್ರೈನಿಂಗ್ ಸೆಂಟರ್ಗಳಲ್ಲಿ ಅಗ್ನಿವೀರರಿಗೆ ತಮ್ಮ ಸರ್ವಿಸ್ ಟ್ರೈನಿಂಗ್ ಮಾಡಲಿಕ್ಕೆ ಎಲ್ಲ ಅವಕಾಶಗಳನ್ನು ಅವರು ಕೊಟ್ಟಿರುತ್ತಾರೆ। ಅದರ ಜೊತೆಗೆ ಅವರಿಗೆ ಸ್ಯಾಲರಿ ಮೊದಲನೇ ವರ್ಷ 21,000 ರೂಪಾಯಿ, ಒಂದು ವರ್ಷ 2,52,000 ರೂಪಾಯಿ ಆಗುತ್ತೆ। ಎರಡನೇ ವರ್ಷ 23,100 ರೂಪಾಯಿ ಪ್ರತಿ ತಿಂಗಳ, ಮೂರನೇ ವರ್ಷ 25,580 ರೂಪಾಯಿಗಳನ್ನು ಅಗ್ನಿವೀರರಿಗೆ ನೀಡುತ್ತಾರೆ। ನಾಲ್ಕನೇ ವರ್ಷ 28,000 ರೂಪಾಯಿಗಳನ್ನು ಅವರು ವೇತನವಾಗಿ ಪರಿಗಣಿಸಿ ಅವರು 4 ವರ್ಷದಲ್ಲಿ 11,72,160 ರೂಪಾಯಿಗಳನ್ನು ಅವನು ತನ್ನ ಅವಧಿಯಲ್ಲಿ ಪೇಮೆಂಟ್ ಆಗಿ ತಗೊಂಡಿರ್ತಾನೆ। 4 ವರ್ಷ ಬಿಟ್ಟು ಬಂದ ನಂತರ ಅವನಿಗೆ 12,50,000 ರೂಪಾಯಿಗಳನ್ನು ಒಂದು ಅಮೌಂಟ್ ಅವನಿಗೆ ಬರುವಾಗ ಸಿಗುತ್ತೆ। ಆ ಒಂದು ಅಮೌಂಟ್ ಬಂದ ನಂತರ ಅವನು ಬಿಸ್ನೆಸ್ ಮಾಡ್ಬೋದು, ಬೇರೆ ಕೆಲಸಗಳನ್ನು ಮಾಡೋಕ್ಕೆ ಅನುಕೂಲ ಆಗುತ್ತದೆ। ಈಗ 17 ವರ್ಷದಿಂದ 21ವರೆಗೆ ಯಾವುದೋ ಒಂದು ಎಜುಕೇಷನ್ ಮುಂಚೂಣಿಯಲ್ಲಿಲ್ಲದೆ, ಒಳ್ಳೆಯ ಒಂದು ಎಜುಕೇಷನ್ ಇಲ್ಲದೆ, ಯಾರು ಇಂಜಿನಿಯರ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಯಾರು ತನ್ನ ಮಕ್ಕಳನ್ನ ದೇಶಕ್ಕೆ ಕಳಿಸೋದಿಲ್ಲ। ಆದರೆ 50% 60% ತಗೋದಂಥ ವ್ಯಕ್ತಿ ಇಲ್ಲಿಯೂ ಕೂಡ ಅವ್ರು ಏನು ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ। ಅಂಥ ವ್ಯಕ್ತಿಗಳು ದೇಶಕ್ಕೆ ಹೋಗಿ ಅಗ್ನಿವೀರರಾಗಿ 4 ವರ್ಷಗಳಲ್ಲಿ ಕಾಲ ಅಲ್ಲಿ ಸರ್ವಿಸ್ ಮಾಡಿದರೆ ಅವರ ಭವಿಷ್ಯ ಉಜ್ವಲ ಆಗುತ್ತದೆ ಅನ್ನುವಂಥದ್ದು। ಅದ್ರ ಜೊತೆಗೆ ಮಾಜಿ ಸೈನಿಕರ ಮಕ್ಕಳು, ರೈತರ ಮಕ್ಕಳು, ಬಡವರ ಮಕ್ಕಳು ಕೂಡ ಇವರೇ ಹೋಗೋರಲ್ಲಿ ಅಗ್ನಿವೀರರಾಗಿ। ಅದಕ್ಕೆ ಈ ಸಣ್ಣ ಒಂದು ವಯಸ್ಸಿನಲ್ಲಿ ಸಣ್ಣ ಒಂದು ಎಜುಕೇಷನ್ ಮಾಡಿಕೊಂಡು ಅಗ್ನಿವೀರರಾಗಿ ಹೋಗಿ 4 ವರ್ಷಗಳ ನಂತರ ತನ್ನ ಭವಿಷ್ಯವನ್ನು ರೂಪಣೆ ಮಾಡುವಂಥ ಎಲ್ಲ ವ್ಯವಸ್ಥೆಗಳು ಕೂಡ ಆ ಅಗ್ನಿವೀರ ಯೋಜನೆಯಲ್ಲಿ ಇದೆ ಅನ್ನುವಂಥದ್ದು। ಅದ್ರ ಜೊತೆಗೆ ಎಕ್ಸಲೆಂಟ್ ಆರ್ಮಿ ಟ್ರೈನಿಂಗ್, ಅವನಿಗೆ ಒಳ್ಳೆಯ ಒಂದು ಟ್ರೈನಿಂಗ್ ಅನ್ನು ಕೊಡ್ತಾರೆ, ಫುಡ್ಸ್ ಕೊಡ್ತಾರೆ, ಕ್ಲೋತಿಂಗ್ ಕೊಡ್ತಾರೆ, ಬೋರ್ಡಿಂಗ್, ಲಾಜಿಂಗ್ ಎಲ್ಲ ಅವನಿಗೆ ಇರುವಂಥ ಎಲ್ಲ ವ್ಯವಸ್ಥೆಗಳನ್ನು ನಮ್ಮ ಅಗ್ನಿವೀರದಲ್ಲಿ ಇರುತ್ತದೆ। ಡಿಸಿಪ್ಲಿನ್ ಲೈಫ್, ಅವನು ಒಳ್ಳೆಯ ಒಂದು ದೇಶಭಕ್ತನಾಗಿ 4 ವರ್ಷಗಳಲ್ಲಿ ಅವನು ಹೊರಗೆ ಬರ್ಬೋದು ಅನ್ನುವಂಥದ್ದು। ಈಗಾಗಲೇ ದೇಶದ ಸ್ಥಿತಿಗಳನ್ನು ತಾವೆಲ್ಲರೂ ಕಂಡಿದ್ದೀರಿ। 2047ರೊಳಗೆ ಬಹುಶಃ ಹಿಂದೂ ರಾಷ್ಟ್ರ ಇರುವುದಿಲ್ಲ ಅನ್ನುವಂಥದ್ದು ಒಂದು ಮಾತು ಕೂಡ ತಾವು ಸಾಕಷ್ಟು ಕೇಳಿರ್ಬೋದು। ಆದರೆ ಆ ಸ್ಥಿತಿ ಬಂದಾಗ ಕೇವಲ ಸೈನಿಕರು ಹೋಗಿ
ಯುದ್ಧ ಮಾಡಿದ್ರೆ ನಾವು ರಕ್ಷಣೆ ಆಗುದಿಲ್ಲ. ನಾವು ಕೂಡ ಪ್ರತಿಯೊಬ್ಬ ಮನೆಯಲ್ಲಿ ಯಾರು ಒಬ್ಬರು ಇಬ್ಬರು ಅಗ್ನಿವೀರರಾಗಿ ಹೊರಹೊಮ್ಮಿ ದೇಶ ಸೇವೆ ಮಾಡಿ ಬಂದು 4 ವರ್ಷ ಮಾಡಿ ಯಾವುದೇ ಇಲಾಖೆಯಲ್ಲಿ ಸರ್ವಿಸ್ ಮಾಡಿರ್ಬೋದು, ತಲಾಟೆ ಆಗಿರ್ಬೋದು, ಪಂಚಾಯತಿಯಲ್ಲಿ ಆಗಿರ್ಬೋದು, ತಾಲೂಕು ಪಂಚಾಯತಿಯಲ್ಲಿ ಇರ್ಬೋದು, ಜಿಲ್ಲಾ ಪಂಚಾಯತಿಯಲ್ಲಿ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಎಲ್ಲ ಇಲಾಖೆಗಳಲ್ಲಿ ಸರ್ವಿಸ್ ಮಾಡಿದ ನಂತರ ಅವರಿಗೆ ಒಂದು ಅವಕಾಶ ಇರುತ್ತೆ. ದೇಶದ ಭದ್ರತೆಗಾಗಿ ಅವರು ಕೂಡ ರೈಫಲ್ ಕೊಟ್ಟರು, ಗನ್ ಕೊಟ್ಟರು, ಏನೋ ಒಂದು ಟ್ರೈನಿಂಗ್ ಮಾಡಿದ ಒಂದು ಉಪಕಾರವನ್ನ ದೇಶದ ಸೇವೆಗಾಗಿ ಅವನು ಸಲ್ಲಿಸುವ ಒಂದು ಒಳ್ಳೆಯ ಉದ್ದೇಶದಿಂದ ಅಗ್ನಿವೀರನ ಯೋಜನೆಯನ್ನ ಜಾರಿ ಮಾಡಿದ್ದಾರೆ. ಅದಕ್ಕೆ ಈಗಾಗಲೇ ಇದು ರಾಜಕೀಯ ಪ್ರೇರಿತವಾಗಿ ರಾಹುಲ್ ಗಾಂಧಿ ಅವರು ಮೊನ್ನೆ ಸದನದಲ್ಲಿ ಈ ಅಗ್ನಿವೀರ ಒಂದು ಯೂಸ್ಲೆಸ್ ಅನ್ನುವಂಥ ಒಂದು ಮಾತನ್ನ ಅವರು ಆಡಿದ್ದಾರೆ. ಆದರೆ ಇದು ರಾಜಕೀಯ ಬೇಡ, ದೇಶಕ್ಕಾಗಿ ನಮಗೆ ರಾಜಕೀಯ ಮಾಡೋದು ಬೇಡ. ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಯಾವುದೇ ಒಂದು ಪಕ್ಷ ಆಗಲಿ, ದೇಶ ಮೊದಲು ಬದುಕಬೇಕು, ದೇಶ ಬೆಳಿಬೇಕು. ಆ ಯೋಜನೆ ದೇಶಕ್ಕಾಗಿ ಇರುವಂಥದ್ದು, ಅದಕ್ಕೆ ಯಾರೂ ವಿರೋಧ ಮಾಡಬಾರದು. ರಾಹುಲ್ ಗಾಂಧಿ ಅವರು ತಮ್ಮ ಒಂದು ಈ ಹೇಳಿಕೆಯನ್ನ ಹಿಂಪಡೆದು ದೇಶದ ಎಲ್ಲ ಸೈನಿಕರ, ಮಾಜಿ ಸೈನಿಕರ ಹಾಗೂ ಎಲ್ಲ ನಾಗರಿಕರ ಕ್ಷಮೆಯನ್ನ ಅವರು ಕೇಳಬೇಕನ್ನುವಂತ ಒಂದು ಮಾಧ್ಯಮದ ಮಿತ್ರರ ಜೊತೆಗೆ ನಾನು ಇವತ್ತು ಪ್ರೆಸ್ ಮೀಟ್ನಲ್ಲಿ ಅವರಿಗೆ ಒಂದು ವಿನಂತಿ ಮಾಡ್ಕೊತಾ ಇದ್ದೇನೆ. अग्निवीर योजनेमध्ये 1975 महिला सैनिक देशाची सेवा करत आहे. त्यांना पगारही चांगला मिळतो. सेवा केल्यानंतर 4 वर्षांच्या सेवेमध्ये 12 लाख मिळणार असल्याचे त्यांनी सांगितले. कोणत्याही राजकीय व्यक्तींची मुले सैन्यात भरती होत नाहीत. माजी सैनिक आणि शेतकऱ्यांची मुले सैन्यामध्ये भरती होऊन देशसेवा करतात. अग्निवीर योजना चांगली आहे. पुढे ते म्हणाले की कोणत्याही विभागात सेवा केली असली तरी अग्निवीर योजनेअंतर्गत ते सैन्यामध्ये भरती होऊ शकतात. केंद्रीय विरोधी पक्षनेते राहुल गांधी यांनी अग्निवीर योजनेचा अपमान केला आहे. हा देशातील सैनिकांचा अपमान असून तातडीने माफी मागावी अशी मागणी त्यांनी केली. यावेळी माजी सैनिक रमेश चौगुला, जगदीश पुजारी, लक्ष्मण दांडपुरी, राजेंद्र माणकी, संगप्पा मेत्री, भाजप नेते मंत्री कडी, विठ्ठल सायनावर आदी उपस्थित होते. संकल्प शिंदे, KMM मराठी, बेळगाव.